ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ FA2 ಅಂದರೆ ದ್ವಿತೀಯ ರೂಪನಾತ್ಮಕ ಮೌಲ್ಯಾಂಕನ ಆಗಸ್ಟ್ 2026ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 5ನೇ ತರಗತಿಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಬೈಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಇವಾಗ EVS ಇದೆ, ಮ್ಯಾಥ್ಸು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ಅವುಗಳನ್ನು ಚೆಕ್ಔಟ್ ಮಾಡ್ಬೋದು. ಒಟ್ಟು ಸಿಲೆಬಸ್ನ ಹಂಚಿಕೆ ಬಂದುಬಿಟ್ಟು ಆಗಸ್ಟ್ನಲ್ಲಿ 15% ಆಗಬೇಕು. 5ನೇ ಪಾಠ ನೈಸರ್ಗಿಕ ಸಂಪನ್ಮೂಲ 8 ಅಂಕ 5 ಪ್ರಶ್ನೆ, 6ನೇದು ವಾಯು 7 ಅಂಕ 5 ಪ್ರಶ್ನೆ, ಒಟ್ಟು 15 ಅಂಕ 10 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟಗಳನ್ನು ನೋಡೋದಾದರೆ ಅರಿವಿಗೆ 6 ಅಂಕ, ಗ್ರಹಿಕೆಗೆ 6 ಅಂಕ, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಪ್ರಶ್ನೆ ವಿಧಗಳನ್ನು ನೋಡಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಬಳಕೆ ಮಾಡಿರ್ತಕ್ಕಂಥದ್ದು 6 ಅಂಕ ಇದೆ. ಕಿರು ಉತ್ತರ ನೋಡಿದರೆ 6 ಅಂಕ ಇದೆ. ದೀರ್ಘ ಉತ್ತರ ನೋಡಿದರೆ 3 ಅಂಕ ಇದೆ. ಸೊ ಒಟ್ಟು ಇದರಲ್ಲಿರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ 15 ಅಂಕಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಮಾಡಿದ್ದೀವಿ. ಇನ್ನು ಮುಂದೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪ್ರಶ್ನೆಗಳ ವಿಧ ಆಯಿತು. ಇನ್ನು ಕ್ಲಿಷ್ಟತೆ ಮಟ್ಟ ನೋಡೋಣ. ಸೊ ಈ ಕ್ಲಿಷ್ಟತೆ ಮಟ್ಟದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸರಳ 6 ಅಂಕ ಇದೆ, ಸಾಧಾರಣ 6 ಅಂಕ ಇದೆ, ಕಠಿಣ 3 ಅಂಕ ಇದೆ, ಒಟ್ಟು 15 ಅಂಕ ಇದ್ದಾವೆ. ಓಕೆ, ಸೊ ಪಾಠಗಳ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ನೈಸರ್ಗಿಕ ಸಂಪನ್ಮೂಲಗಳು ಅಂತಕ್ಕಂಥ ಪಾಠದಿಂದ 1 ಅಂಕದ 3, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕ. ವಾಯುದಿಂದ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆ ಮಾಡಿರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ 1 ಅಂಕದ 6 ಪ್ರಶ್ನೆ ಇದ್ದಾವೆ, 2 ಅಂಕದ 3 ಇದ್ದಾವೆ, 3 ಅಂಕದ 1 ಇದ್ದಾವೆ. ಒಟ್ಟು 10 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ 15 ಅಂಕಗಳಿಗೆ ಬಳಕೆಗಳನ್ನು ಮಾಡಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ LBAಗಳಿಂದನೇ ಬಳಕೆಯನ್ನು ಮಾಡಿರೋದು. ಇದು ಪ್ರಶ್ನೋತ್ತರ ಪತ್ರಿಕೆ ಸಿಗ್ತದೆ. ಮೇಲೆ ಪ್ರಶ್ನೆಗಳು ಇರ್ತವೆ, ಕೆಳಗಡೆ ಉತ್ತರ ಬರಲಿಕ್ಕೆ ನಾವು ಏನು ಮಾಡಿರ್ತೀವಿ, ಪೇಸ್ಗಳನ್ನು ಪ್ರೊವೈಡ್ ಮಾಡಿರ್ತೀವಿ. ಅವುಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಯುಟಿಲೈಸ್ಗಳನ್ನು ಮಾಡ್ಕೊಳ್ಬೋದು. ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಬರಿಬೇಕಾಗಿತ್ತು ಅಂತ ಕೇಳಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಆಪ್ಷನ್ಸ್ಗಳನ್ನು ನೀವೇನು ಮಾಡಬೇಕು, ಆಯ್ಕೆ ಮಾಡಿ ಬರಬೇಕಾಗಿತ್ತು. ಇದರಲ್ಲಿ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು ಅಂತ ಕೇಳಿದರು. A ಮಾಗಡಿ ಇದೆ, B ಬೆಂಗಳೂರು, C ತುಮಕೂರು ಇದೆ, D ರಾಮನಗರ ಅಂತಕ್ಕಂಥದ್ದು ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ D ರಾಮನಗರ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ವಾತಾವರಣದಲ್ಲಿರುವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಯ್ಕೆಗಳಿತ್ತು. ಆಮ್ಲಜನಕ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಸಾರಜನಕ ಇದೆ, ನೀರಾವಿ ಇದೆ. ಓಕೆ, ಬಟ್ ಅದಕ್ಕಿರ್ತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಏನಪ್ಪ ಅಂತಂದರೆ ನೀರಾವಿ. ಇದು ನೀರಾವಿ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಏನಪ್ಪ ಅಂತಂದರೆ ಅನಿಲ ಅಂತಲೇ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಇಲ್ಲಿ 2 ಪ್ರಶ್ನೆ 2 ಅಂಕ ಇತ್ತು. ಪ್ರಶ್ನೆ 3 ಇದೆ. ಸೂರ್ಯನಿಂದ ಪಡೆಯುವ ಶಕ್ತಿ ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸೂರ್ಯನಿಂದ ಪಡಿತಕ್ಕಂಥ ಶಕ್ತಿಯನ್ನು ನಾವೇನಂತೀವಪ್ಪ ಅಂದ್ರೆ ಸೂರ್ಯಶಕ್ತಿ ಅಥವಾ ಸೌರಶಕ್ತಿ ಅಂತಲೇ ಕರೆಯೋದು. 4ನೇ ಪ್ರಶ್ನೆ ನೋಡೋಣ. ವಾಯು ಪ್ರಾಣಿಗಳ ಮತ್ತು ಸಸ್ಯಗಳ ಜೀವಕ್ಕೆ ತುಂಬ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದ್ರ ಉತ್ತರ ಏನಪ್ಪ ಅಂತಂದರೆ ಅಗತ್ಯ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಅಂದರೆ ವಾಯು ಇದು ಪ್ರಾಣಿ ಮತ್ತು ಸಸ್ಯಗಳ ಜೀವಕ್ಕೆ ತುಂಬ ಅಗತ್ಯ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಇಲ್ಲಿ 2 ಪ್ರಶ್ನೆ 2 ಅಂಕ ಇದೆ. ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ರಿ, ಫಸ್ಟ್ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಯಾವುದಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀರಿ ಅಂತಕ್ಕಂಥದ್ದು ಇತ್ತು. ಇಲ್ಲಿ ಉತ್ತರ ಬಂದುಬಿಟ್ಟು ಏನಪ್ಪ ಅಂತಂದರೆ ನಮಗೆ ಪ್ರಕೃತಿಯಿಂದ ದೊರೆತಕ್ಕಂಥ ವಸ್ತುಗಳನ್ನೇ ನಾವೇನು ಮಾಡ್ತೀವಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಪ್ರಶ್ನೆ 6ಕ್ಕೆ ಬರ್ತೀನಿ. ಗಾಳಿ ಪ್ರಾಣಿಗಳ ಜೀವಕ್ಕೆ ಏಕೆ ಅಗತ್ಯ ಅಂತ ಕೇಳಿದ್ದಾರೆ. ಸೊ ಗಾಳಿ ಅಂತಕ್ಕಂಥದ್ದು ಪ್ರಾಣಿಗಳ ಜೀವಕ್ಕೆ ಏಕೆ ಬೇಕಪ್ಪ ಅಂತಂದರೆ ಉಸಿರಾಡಲು.
ಸೊ ಪ್ರಾಣಿಗಳು ಉಸಿರಾಡಲಿಕ್ಕೆ ಗಾಳಿ ಅತಿ ಅವಶ್ಯಕ ಬೇಕೇ ಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟು 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ ಇದೆ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಈ ಸಂಪನ್ಮೂಲಗಳನ್ನು ನಾವು ಏನಪ್ಪ ಅಂದರೆ ಮತ್ತೆ ಮತ್ತೆ ಬಳಸ್ಬೋದು. ಬಟ್ ನವೀಕರಿಸಲಾಗದ ಅಂತಂದರೆ ಏನು ಮಾಡಬೇಕಂದ್ರೆ ಈ ಸಂಪನ್ಮೂಲಗಳನ್ನು ಮತ್ತೆ ಮತ್ತೆ ಬಳಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಇನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆಗಳನ್ನು ನಾವು ಕೊಡೋದಾದರೆ ಅದಕ್ಕೆ ಗಾಳಿ ಮತ್ತು ಸೂರ್ಯನ ಬೆಳಕು ಅಂತ ಹೇಳ್ಬೋದು. ಬಟ್ ನವೀಕರಿಸಲಾಗದ ಸಂಪನ್ಮೂಲಗಳಾಗಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನೋದನ್ನು ನಾವೇನು ಮಾಡ್ಬೋದು, ಉದಾಹರಣೆಗಳ ಪಟ್ಟಿಯಲ್ಲಿ ಬರಿಬೋದು. ಮುಂದಿನ ಪ್ರಶ್ನೆ, ಗಾಳಿಯ ರಚನೆಯಲ್ಲಿ ಯಾವ ಅನಿಲಗಳಿವೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಗಾಳಿಯ ರಚನೆಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅನಿಲಗಳನ್ನು ನೋಡೋದಾದರೆ ನೈಟ್ರೋಜನ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಬಾಷ್ಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 9, ಗಾಳಿಯ ಪ್ರಮುಖ ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಾಳಿಯ ಪ್ರಮುಖ ಉಪಯೋಗಗಳು ಅಂತಂದರೆ ಫಸ್ಟ್ ಒಂದು ಉಸಿರಾಟ ಮಾಡಲಿಕ್ಕೆ ಬೇಕು. ಓಕೆ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಇಂಧನ ಸುಡಲಿಕ್ಕೆ ಗಾಳಿ ಬೇಕು. ಆಮೇಲೆ ಬಟ್ಟೆಗಳನ್ನು ಒಣಗಿಸ್ಲಿಕ್ಕೂ ಕೂಡ ಗಾಳಿ ಏನಪ್ಪ ಅಂದರೆ ಬೇಕೇ ಬೇಕು ಅಂತಕ್ಕದ್ದನ್ನು ನೀವು ಬರಿಬೇಕು. ಲಾಸ್ಟ್ ಪ್ರಶ್ನೆಗೆ ಬರೋಣ. 3 ಅಂಕದ ಪ್ರಶ್ನೆ, ಮಣ್ಣು ಸೋರಿಕೆಯನ್ನು ತಡೆಯಲು ಯಾವ ಕ್ರಮಗಳನ್ನು ತೆಗೆದುಕೊಳ್ತೀರಿ ಅಂತ ಕೇಳಿದ್ದಾರೆ. ಸೊ ಮಣ್ಣನ್ನು ಸೋರಿಕೆ ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕ್ರಮ ಅಂದರೆ ಮರಗಳನ್ನು ನೆಡಬೇಕು, ಪರಿಧಿ ಕೃಷಿಯನ್ನು ಮಾಡಬೇಕು, ಮರಗಳನ್ನು ಕಡಿದು ಹಾಕದೆ ಮರಗಳನ್ನು ಉರುಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ನಾವು ಮಣ್ಣಿನ ಸೋರಿಕೆಯನ್ನು ತಡಿಬಹುದು ಅಂತ ಬರಿಬೋದು. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ಸಹಿತ ತಾವುಗಳು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಇದೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.